ಏನಾಯ್ತು ಅಂತ ಕೇಳಿದ್ರಲ್ವಾ, ಅದೇ ಸ್ವಾಮಿ. ಹೊಸ ಪ್ರಯೋಗ ಮಾಡಕ್ ಹೋಗಿ ಹೀಗ್ ಮಾಡ್ಕೊಂಡ್ವಿ. ನಯನಿ ಕಿವಿಗೆ ಬಿಸಿ ಎಣ್ಣೆ ಹಾಕಿದ್ಲು, ಆದ್ರೆ ಅದೇನು ಪ್ರಯೋಜನ ಆಗ್ಲಿಲ್ಲ. ನೀವಿಬ್ರು ಏನ್ ಮಾತಾಡ್ತಾ ಇದ್ದೀರಾ? ನನ್ಗೇನು ಅರ್ಥನೇ ಆಗ್ತಿಲ್ಲ. ಸ್ವಾಮಿ, ಹೋಗ್ಲಿ, ಒಂದ್ ಹಾಡು ಹೇಳಿ, ಅವಾಗಾದ್ರೂ ಕೇಳಿಸುತ್ತೇನೋ. ಅರ್ಧಂಬರ್ಧ ತಿಳ್ಕೊಂಡಿರೋ ಅಜ್ಞಾನಿ ನೀನು. ನಿನಗೇನೇ ಹೇಳಿದ್ರು ಉಪಯೋಗ ಇಲ್ಲ. ಅವನ್ ಮುಖ ನೋಡ್ದೆ ನನ್ ಮುಖ ನೋಡಿ ನಾವು ಸರಿ ಹೋಗೋ ಹಾಗೆ ಮಾಡಿ ಸ್ವಾಮಿ. ಹಾಗೆ ಆಗ್ಲಿ. ಏನು ಹೇಳಿದ್ರೆ? ತಲೆನ ಪಕ್ಕಕ್ಕೆ ಬಾಗ್ಸಿ. ಮಾಮ್, ಹೀಗೆ ಅಂತಿದಾರಲ್ಲ, ಏನ್ ಮಾಮ್? ಮುಖ ನೋಡೋದ್ ಬಿಟ್ಟು ನಾನು ಹೇಳಿದ್ದನ್ನ ಮಾಡಿ. ಬಾ. ಬಂದೆ. ಓ, ತಲೆನ ಸೈಡ್ ಬಗ್ಸು ಅಂದ್ರಾ? ಕಾಚುಗಳಿಗೆ ಕೊಟ್ಟಾಗಾಯ್ತು. ಮಮ್ಮಿ, ನೀವು ಹೋಗಿ. ಮಾಮ್, ಕಚ್ಗಳಿಗೆ ಕೊಟ್ಟಂಗಾಯ್ತಾ? ಮಾಮ್, ನನಗೆ ಕಚಗುಳಿ ಕೊಟ್ಟಾಗಾಯ್ತು. ನೀನು ಕೈ ಚಾಚೋ ಅವಶ್ಯಕತೆನೇ ಇಲ್ಲ. ನನಗೂ ಹೀಗೆ ಹೊಡಿತಾರ ಹೇಗೆ? ಮಾಮ್, ಅಯ್ಯೋ ಮಾಮ್, ನೀವು ಹೋಗಿ. ಮಾಮ್, ಹಾಗಂತೀಯಾ? ಏನೇ ಹಾಗಂತೀಯಾ? ನಿಮ್ಮ ಕೇಳ್ಸಿದ್ರೆ ತಾನೆ ನಾನು. ಅತ್ತೆ, ನಿಮ್ಗೆ 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 ನನ್ನನ್ನ ನೀನು ಏನೋ ಹೋಗೋ. ನಮ್ಮ ಮಾಮ್ಗೂ ಏಕವಚನದಲ್ಲಿ ಮಾತಾಡ್ತೀಯಾ? ಟೆಸ್ಟ್ ಮಾಡ್ತಿದ್ದೆ ರಾಜ. ನಾನು ಹಾಗೆ ಬೈತಿದ್ದೆ, ನಿಮ್ ಕಿವಿ ಸರಿ ಹೋಗ್ಬೋದೇನೋ ಅಂತ. ಅಷ್ಟೇ, ಇನ್ನೇನಿಲ್ಲ ಅಮ್ಮ. ನಿನ್ ಮನ್ಸಲ್ಲಿ ಇಷ್ಟೊಂದು ವಿಷ ಇದೆಯಾ? ಇಲ್ಲಿ ನೋಡ್ ಹಸ್ಬೆಂಡು, ಕೆಳಗ್ ಬಿದ್ರೆ ಅದಕ್ಕೂ ನನಗೂ ಯಾವ ಸಂಬಂಧನೂ ಇರಲ್ಲ, ಇವಾಗಲೇ ಹೇಳ್ತಿದ್ದೀನಿ. ಸಾರಿ ರಜಾ, ಸಾರಿ. ಎಲ್ಲಿಗೆ ಓಡ್ ಹೋಗ್ತಿದ್ಯಾ? ನಿನ್ ಜುಟ್ಟನ್ನ ಕತ್ತರಿಸ್ಬಿಡ್ತೀನಿ. ಇವ್ರೆ ಕಿವಿ ಕೇಳಿಸುತ್ತೆ ಅಂತ ಎಲ್ರಿಗೂ ಹೇಳ್ಬೇಕು, ಇಲ್ಲ ಅಂದ್ರೆ ನನ್ನ ಹಾಗೆ ಅವರು ಸಿಕ್ಕಾಕೊಂಡ್ಬಿಡ್ತಾರೆ ಅಷ್ಟೇ. ಸಾರಿ ಅತ್ತೆ, ಸಾರಿ. ಇನ್ಯಾವತ್ತೂ ಹಾಗೆ ಮಾಡಲ್ಲ. ಏನ್ ಅನ್ಕೋಬೇಡಿ, ಏನ್ ಅನ್ಕೋಬೇಡಿ. ಸಾರಿ. ಇದರಲ್ಲಿ ಇಷ್ಟೆಲ್ಲ ಅರ್ಥ ಇದೆಯೇನೋ? ನೀನ್ ಸರಿಗಿದ್ದಿದ್ರೆ ಎರಡನೇ ಮಗುನೂ ಆಗ್ತಿತ್ತಲ್ವಾ ವಲ್ಲಭ? ಏನ್ ಢಮಕ?
ಮಗ ಸೊಸೆ ಮಧ್ಯೆ ಇರೋ ಭಿನ್ನಾಭಿಪ್ರಾಯ ಹಾಗೇ ಇರುತ್ತೆ ಅಂತೀಯಾ? ಹೊರಗ್ನೋರು ಇವ್ರಿಗೆ ಹತ್ರ ಆಗ್ತಿದ್ದಾರೆ ಹೊರತು ಸ್ವಂತದವ್ರನ್ನ ಇವರು ಸುಮ್ನೆ ದೂರ ಮಾಡ್ಕೋತಾ ಇದ್ದಾರೆ. ನಿನ್ಗೇನ್ ಗೊತ್ತು ಸುಮನಾ? ಯಾವಾಗ ನೋಡಿದ್ರು ಆಸ್ತಿ ದುಡ್ಡು ಇಂಥದ್ರ ಬಗ್ಗೆನೇ ಯೋಚಿಸ್ತಿರ್ತೀಯ. ಗಂಡ ಅಂದ್ಮೇಲೆ ಜವಾಬ್ದಾರಿ ಇರ್ಬೇಕು. ನನ್ ಗಂಡ ಯಾವ ಕೆಲ್ಸಾನು ಮಾಡ್ದೆ ಯಾವ ಯೋಚನೆನೂ ಇಲ್ದೆ ಆರಾಮಾಗಿ ಬೀದಿ ಸುತ್ತಿರ್ತಾನೆ. ಅಂತವನ್ ಜೊತೆ ನಾನ್ ಸಂಸಾರ ಮಾಡಿ ಇನ್ನೊಂದ್ ಮಗು ಬೇರೆ ಮಾಡ್ಕೋಬೇಕಾ? ಸೇಮ್ ಫೀಲಿಂಗು. ಸುಮ್ಮನೆ ನೋಡಿದ್ರೆ ನನಗೆ ಬರುತ್ತೆ ಅತ್ತಿಗೆ. ಏಯ್ ನೀನಿರೋ. ಈಗ ಪ್ರಾಬ್ಲಮ್ ಏನು? ದುರಂದರ ಅತ್ತೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಆ ವಿಷಯಕ್ಕೆ ಇಷ್ಟೆಲ್ಲ ಜಗಳ ಮಾಡೋ ಅವಶ್ಯಕತೆ ಇಲ್ವಲ್ಲ. ಗಾನವಿನ ವಾರಸ್ದಾಳಾಗ್ ಮಾಡಿ, ಇಲ್ಲಾಂದ್ರೆ ಉಲುಚಿನ. ಅದನ್ ಬಿಟ್ಟು ಈ ಗಾಯತ್ರಿನೇನಾದ್ರೂ ನೀವು ಮಾಡೋದಕ್ ನೋಡಿದ್ರೆ ನಾನ್ ಒಪ್ಕೊಳ್ಳಲ್ಲ. ಇದೇ ಮಾತನ್ನ ದೊಡ್ಡಮ್ಮವ್ರು ಬಂದ್ಮೇಲೆ ಕೂಡ ಹೇಳ್ತೀಯಾ? ಚಿಕ್ಕಿ ಕೇಳಿದ ಮಾತ್ನ ನಾನ್ ಕೇಳಿದ್ರೆ ತಪ್ಪಾಗತ್ತಾ? ದಯವಿಟ್ಟು ನನ್ನ ಬಿಟ್ಬಿಡು ತಾಯಿ, ನನ್ನನ್ನು ಇದಕ್ಕೆಲ್ಲ ಎಳಿಬೇಡ. ಯಾಕೆ ಭಯ ಪಡ್ತೀರಾ ಚಿಕ್ಕಿ? ನನ್ನ ನೀವು ಸಪೋರ್ಟ್ ಮಾಡಿದ್ರೆ ಸಾಕು. ಯಾರು ಸಪೋರ್ಟ್ ಮಾಡಲ್ಲ.